ಕಳೆದ 2023ರ ಚುನಾವಣೆ ಪುಟ್ಟು ಆಂಜನಪ್ಪ ಸಾಕಷ್ಟು ಒಂದು ಜನದ ಜೊತೆ ಬೆರೆತು ಜನಗಳ ಜೊತೆ ಹೆಜ್ಜೆ ಹಾಕಿ ಜನಗಳ ನಾಡಿ ಮಿಡಿತನ ತಿಳ್ಕೊಂಡು ಅವರಲ್ಲಿ ಒಬ್ಬರಾಗಿ ಕಳೆದ 5 ವರ್ಷಗಳ ಒಂದು ಪ್ರಯತ್ನದಲ್ಲಿ ನಾವು ಜನಗಳ ವಿಶ್ವಾಸ ಗಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸುಮಾರು 52,000ಕ್ಕೂ ಹೆಚ್ಚು ಮತಗಳನ್ನ ತಾವೆಲ್ಲರೂ ನೀಡಿ ನನ್ನ ಬೆನ್ನಿಗೆ ನಿಂತು ಸೋಲಿ ಗೆಲುವಲಿ ನಾವಿದ್ದೀವಿ ಅಂತೇಳಿ ನನಗೆ ಧೈರ್ಯ ತುಂಬಿದಂತ ನಿಮಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಕಳಿಸ್ತಾ ಇದ್ದೀನಿ. ರಾಜಕಾರಣದಲ್ಲಿ ಎಲ್ಲರೂ ಗೆಲ್ತೀವಿ ಅಂತಾನೆ ಹೋಗ್ತೀವಿ. ರಿಸಲ್ಟ್ ಫಲಿತಾಂಶ ಗೊತ್ತಾದಾಗಲೇ ನಮ್ಗೆ ಗೊತ್ತಾಗೋದು ನಾವು ಗೆದ್ದಿದ್ದೀವೋ ಸೋತಿದ್ದೀವೋ ಇಲ್ಲ ಏನು ಕಾರಣ, ವೈಫಲ್ಯ ಏನು, ಯಾರು ಕೆಲಸ ಮಾಡಲಿಲ್ಲ, ನಮ್ಗೆ ಯಾಕೆ ಮತ ಹಾಕ್ಲಿಲ್ಲ, ಈ ರೀತಿಯಾದಂತ ಸೋಲಿನ ಪರಾಮರ್ಶೆ ಆಗ್ತದೆ. ಆದ್ರೆ ಸೋತ್ರು ಸಹ ಪುಟ್ಟು ಆಂಜನಪ್ಪನಿಗೆ ಧೃತಿಗೆಡ್ಲಿಲ್ಲ. 2ನೇ ಸ್ಥಾನಕ್ಕೆ ತಂದು ಕುಂಡಿಸಿ 52,000 ಮತಗಳನ್ನ, ಅದು ಇಂಡಿಪೆಂಡೆಂಟ್ ಗುರುತು, ಒಂದು ಕುಕ್ಕರ್ ಗುರುತು, 8ನೇ ನಂಬರ್ ಗುರುತನ್ನ ಗುರುಸಿ ಮತ ಹಾಕೋದಿದೆಯಲ್ಲ, ಅದೆಲ್ಲ ಅದು ನಿಮ್ಮ ಪ್ರೀತಿ ಹೃದಯದಲ್ಲಿದ್ರೆ ಮಾತ್ರ ಆ ಗುರುತನ್ನ ಗುರ್ಸಕ್ ದಾರಿ ಆಗ್ತದೆ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳು ಸ್ವಾತಂತ್ರ್ಯ ಬಂದಾಗಲಿಂದನೂ ಸಹ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಕೆಲಸ ಮಾಡಿಕೊಂಡು ನಮ್ಮ ಪೂರ್ವಕರಿಂದನೂ ಸಹ ನಾವು ಪಕ್ಷದಲ್ಲಿ ಕೆಲಸ ಮಾಡಿ ನಿಷ್ಠೆಯಿಂದ ಬಂದಿರುತ್ತೇವೆ. ಕಾರಣಾಂತರದಿಂದ ಈ ಕ್ಷೇತ್ರದಲ್ಲಿ ಗುರ್ಸ್ಕೊಳ್ಳೋದಕ್ಕೆ ಕೆಲಸ ಮಾಡಕ್ ಹೊರಟಾಗ ನಾವು ಸೇವೆ ಮಾಡೋದಾಗಬೇಕು, ಒಂದು ಅಧಿಕಾರ ಇಟ್ಕೊಂಡು ನಾವು ಈ ಜನಕ್ಕೆ ಒಂದು ಸರ್ವತೋಮುಖ ಅಭಿವೃದ್ಧಿ ಮಾಡೋ ಶಿಡ್ಲಘಟ್ಟ ಅಂತ ಒಂದು ಕನಸು ಕಟ್ಕೊಂಡು ಇಲ್ಲಿ ಓದಿದ್ವಿ, ಬೆಳೆದ್ವಿ, ಮತ್ತೆ ಇಲ್ಲೇ ಸೇವೆ ಮಾಡೋಣ ಅಂತ ಬಂದಿದ್ವಿ. ಆ ಒಂದು ಪ್ರಯಾಣದಲ್ಲಿ ನಮ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾರಣಾಂತರದಿಂದ ಕಳೆದ ಚುನಾವಣೆಯಲ್ಲಿ ನನಗೆ ಬಿ ಫಾರ್ಮ್ ಸಿಗ್ಲಿಲ್ಲ. ಆದ್ರೂ ಸಹ ತಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು, ಜೆಡಿಎಸ್ ಪಕ್ಷದ ಬೆಂಬಲಿಗರು, ನನ್ನ ಬೆಂಬಲಿಗರು ಎಲ್ಲರೂ ಸೇರಿ ಮತ ಕೊಡಂತ ಕೆಲಸನ ನನಗೆ ತಮ್ಮ ಅಭಿಮಾನ ಪ್ರೀತಿನ ನನಗೆ ತೋರಿಸಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಆಪೋಸಿಷನ್ ಲೀಡರ್ ಸ್ಥಾನಕ್ಕೆ ನನ್ನನ್ನು ಕುಂಡಿಸಿದಂಥದ್ದು ನನಗಂತೂ ತೃಪ್ತಿ ತಂದ್ಕೊಡ್ತು. ಅದಕ್ಕೆ ನಿಮ್ಗೆ ಅಭಿನಂದನೆ. ಬಹಳಷ್ಟು ವರ್ಷಗಳಿಂದನೂ ಸಹ ನಾವು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಈಗ ಚುನಾವಣೆ ಆಯ್ತು, 2.5 ವರ್ಷ ಆಗಿದೆ. ಕಳೆದ MP ಚುನಾವಣೆಯಲ್ಲಿ ಸಾಕಷ್ಟು ಏರುಪೇರುಗಳು, ಪಕ್ಷಕ್ಕೆ ಹೋಗೋದು ಬೇಡ ಅಂತ ಕೆಲವರು ನಮ್ಮ ಸ್ನೇಹಿತರು, ಕೆಲವರು ಹೋಗ್ಬೇಕಂತ, ಏನೋ ದೇವ್ರು ಮಾಡ್ದಂಗೆ ಆಗ್ಲಿ ಅಂತೇಳಿ ನಾವೆಲ್ಲರೂ ಸಹ ಮಾನ್ಯ MC ಸುಧಾಕರ್ ಅಣ್ಣವರ ಒಂದು ಮಾತಿನ ಒಂದು ನಮಗೆ ಆದರ್ಶವಾಗಿ ತಗೊಂಡು ಅವರ ನಾಯಕತ್ವ ನಾವು ಮೆಚ್ಚಿ, ಮತ್ತೆ ನಾವು ನಮ್ಮ ಮನೆಯಿಂದ ದೂರ ಆಗಿದ್ದನ್ನ ನಮ್ಮನ್ನ ಕಾಂಗ್ರೆಸ್ ಮನೆಗೆ ಸೇರಿಸಿದಂತವರು ಮೊಟ್ಟಮೊದಲಿಗರು MC ಸುಧಾಕರ್ ಅಣ್ಣವರು, ಅವರಿಗೆ ಆಮೇಲೆ ಅವ್ರ ಜೊತೆ ಮಾತಿನ ಒಂದು ಪ್ರಯಾಣ, ಅವರು ಮಾಡಂತ ಕೆಲಸ ಕಾರ್ಯಗಳು, ಅವರ ಒಂದು ದೂರದೃಷ್ಟಿ, ಇವೆಲ್ಲನೂ ಸಹ ನಾನು ಕಂಡಂತ ಅಪರೂಪದ ರಾಜಕಾರಣಿಗಳಲ್ಲಿ MC ಸುಧಾಕರ್ ಅಣ್ಣವರು ಬಹಳ ವಿಶೇಷ, ವಿಶಿಷ್ಟ ಒಂದು ಅಗ್ರಗಣ್ಯರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ನೋಡ್ತಾ ಇರೋಂಥದ್ದು ನಮ್ಮ ಸೌಭಾಗ್ಯ. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಹಗಲು ರಾತ್ರಿ ಅದ್ರ ಬಗ್ಗೆ ಹಿಂದೆ ಬೀಳಂತದ್ದು, ಶ್ರಮಿಸಂತದ್ದು, ಅದ್ರ ಬಗ್ಗೆ ಪ್ರಯತ್ನ ಮಾಡೋಂಥದ್ದು, ಅದ್ರ ಬಗ್ಗೆ ರೂಪುರೇಷೆಗಳು ತಯಾರು ಮಾಡೋಂಥದ್ದು, ಅಧಿಕಾರಿಗಳು ಬೆಂದಿಂದ ಬೀಳಂತದ್ದು, ಅಧಿಕಾರಿಗಳಿಗೆ ತನ್ನ ತಲೆಯಲ್ಲಿರಂತ ಒಂದು ಐಡಿಯಾನ ಹೇಳಂತದ್ದು, ಮತ್ತೆ ಒಂದಷ್ಟು ಐಡಿಯಾಸ್ನ ಬೇರೆ ಬೇರೆ ಕಡೆಯಿಂದ ತಗೊಳ್ಳಂತದ್ದು, ಈ ರೀತಿ ಹಲವಾರು ರೀತಿಯಲ್ಲಿ ಆ ಒಂದು ಹಸಿವು ಇದೆಯಲ್ಲ, ಅದು ನಮ್ಮ ಉಸ್ತುವಾರಿ ಮಂತ್ರಿಗಳಲ್ಲಿ ಆ ಹಸಿವು ಪ್ರತಿ ರಾಜಕಾರಣಿಯಲ್ಲೂ ಬರಬೇಕು. ಅದು ಪುಟ್ಟು ಆಂಜನಪ್ಪನಲ್ಲೂ ಬರಬೇಕು, ನಿಮ್ಮಲ್ಲೂ ಬರಬೇಕು, ನಮ್ಮಲ್ಲೂ ಬರಬೇಕು. ನಮ್ಮ ಊರು ಉದ್ಧಾರ ಆಗಬೇಕು, ನಮ್ಮ ಗ್ರಾಮನ ಅಭಿವೃದ್ಧಿ ಮಾಡಬೇಕು, ನಾವು ತಾಲೂಕ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು. ನನ್ನ ಕೈಲಾದ ಮಟ್ಟಿಗೆ ನಾನು ಮುಂದೆ ಸೋಲೋ ಗೆಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ತಾಲೂಕನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡ್ತೀನಿ ಅಂತ ಪಣ ತೊಟ್ಟಿರಂತ ಸುಧಾಕರ್ ಅಣ್ಣಂತವರ ಅವಶ್ಯಕತೆ ಬಹಳಷ್ಟು ನಮ್ಮ ಜಿಲ್ಲೆಗಿದೆ. ಅದರಂತಾನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಗೆದ್ರು. ಅವರ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದದಿಂದ ಈ ಬಾರಿ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಾ ಇರೋಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸ್ಥಾಪನೆ ಮಾಡೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತು ಬರ್ತಾ ಇದ್ದಾರೆ ಶಿಡ್ಲಘಟ್ಟಕ್ಕೆ ಅಂದ್ರೆ ಅದರ ಶ್ರೇಯಸ್ಸು MC ಸುಧಾಕರ್ ಅಣ್ಣವರ ಸಂತರು. ಅವರ ಶ್ರಮ, ಅವರ ಭಗೀರಥ ಪ್ರಯತ್ನ, ರೈತರ ಹಿತದೃಷ್ಟಿ ಇಟ್ಕೊಂಡು ರೈತರು ಈ ಭಾಗದಲ್ಲಿ ಏನು ತರಕಾರಿ ಬೆಳೀತಾ ಇದೀವಿ, ನಾವು ರೇಷ್ಮೆ ಬೆಳೀತಾ ಇದ್ವಿ, ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕಳೆದ ಒಂದು 5 ವರ್ಷದಿಂದ ಹೂವಿನ ಏನು ಬೆಳೆಯಂತ ಹೂ ಬೆಳೆಗಾರರ ಸಂಖ್ಯೆ ಸಹ ಹೆಚ್ಚಾಗಿದೆ ನಮ್ಮ ಜಿಲ್ಲೆಯಲ್ಲಿ. ಅದಕ್ಕೆ ಒಂದು
ಹೂವಿನ ಮಾರುಕಟ್ಟೆ ನಿರ್ಮಾಣ ಮಾಡಬೇಕು. ಅದು ಚಿಕ್ಕಬಳ್ಳಾಪುರ ಜಿಲ್ಲಾ ರೈತರಿಗೆ ಅನುಕೂಲ ಆಗಂತ ರೀತಿಯಲ್ಲಿ ನಮ್ಮೆಲ್ಲ ತಾಲೂಕುಗಳಿಗೂ ಸಹ ಕೇಂದ್ರ ಸ್ಥಾನದಲ್ಲಿ ಒಂದು ದೊಡ್ಡ ಮಟ್ಟದ 10 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಒಂದು ಹೂವಿನ ಮಾರುಕಟ್ಟೆ ನಿರ್ಮಾಣ ಆಗ್ತಾ ಇರೋಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಅದು ಸುಧಾಕರಣ್ಣ ಅವರ ಪ್ರಯತ್ನ, ಅದು ಅವರು ಸಲ್ಲಬೇಕು ಆ ಶ್ರೇಯಸ್ಸು ಅಂತ ನಾವು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಏನು ಯಾತ್ರಾ ಸ್ಥಳ ನಂದಿ ಬೆಟ್ಟಕ್ಕೆ ರೋಪ್ ವೇ ಮಾಡೋಂಥದ್ದಿರ್ಬೋದು, ಅದ್ರ ಜೊತೆಗೆ ಚಿಂತಾಮಣಿ ತಾಲೂಕಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಈಗಾಗಲೇ ನಿರ್ಮಾಣ ಕೆಲಸ ಪ್ರಾರಂಭ ಆಗಿ 100 ಕೋಟಿಲಿ ಅದು ಅಭಿವೃದ್ಧಿ ಆಗ್ತಾ ಇರೋಂಥದ್ದು. ಅದ್ರ ಜೊತೆಗೆ ಐಸ್ ಕ್ರೀಮ್ ಫ್ಯಾಕ್ಟರಿ ತಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಪಡಿಸ್ತಾ ಇರೋಂಥದ್ದು. ಅದ್ರ ಜೊತೆಗೆ ಸಾಕಷ್ಟು ಆಸ್ಪತ್ರೆನ ಉನ್ನತೀಕರಣಗೊಳಿಸಿ ICU ಬೆಡ್ ಸಂಖ್ಯೆ ಹೆಚ್ಚು ಮಾಡಿರೋಂಥದ್ದು. ಮತ್ತೆ ಕಾಮಗಾರಿಗಳ ಸಂಖ್ಯೆ ಹೇಳಂಗೆ ಇಲ್ಲ, ಕೆರೆ ಕಟ್ಟೆಗಳ ಅಭಿವೃದ್ಧಿ ಮಾಡೋಂಥದ್ದು ಹೇಳಂಗೆ ಇಲ್ಲ. ಅಷ್ಟು ಒಂದು ರೀತಿಯಲ್ಲಿ ಒಂದು ಬುಲೆಟ್ ಟ್ರೈನ್ ಮಾದರಿ ಅವರು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇರೋಂಥದ್ದು ನಮ್ಗೆಲ್ಲರಿಗೂ ಸಹ ಆದರ್ಶ. ಮುಂದುವರೆದು ನಮ್ಮ ತಾಲೂಕಿನಲ್ಲೂ ಸಹ ಇವತ್ತಿನ ದಿನ 200 ಕೋಟಿಗೂ ಹೆಚ್ಚು ಹಣನ ಕೊಡಿಸಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ನಿರ್ಮಾಣ ಮಾಡೋಂಥ ಸ್ಥಿತಿಗೆ ತಂದುಕೊಟ್ಟಿರುವಂತ ಸುಧಾಕರಣ್ಣ ಅವರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕಾಗ್ತದೆ. ರೇಷ್ಮೆ ಅದು 200 ಕೋಟಿಲಿ ಸಾಕಷ್ಟು ರೈತರ ವಹಿವಾಟು ಮಾಡೋದಕ್ಕೆ ಗೂಡು ಮಾರ್ಕೆಟ್ ನಿರ್ಮಾಣ ಮಾಡೋಂಥದ್ದು ಕಟ್ಟಡನೇ ಅಲ್ಲ, ಅದ್ರ ಜೊತೆಗೆ ರೈತರ ಹಿತ ಕಾಪಾಡಂತ ಒಂದು ರಿಸರ್ಚ್ ಸೆಂಟರ್ಸ್ ಇರೋಂಥದ್ದು, ತಂತ್ರಜ್ಞಾನ ಬಳಸ್ಕೊಳ್ಳೋದಕ್ಕೆ ಒಂದು ಮಾಹಿತಿ ಕೇಂದ್ರಗಳಿರೋಂಥದ್ದು, ಅದ್ರ ಜೊತೆಗೆ ನೂಲು ಬಿಚ್ಚಾಣಿಕೆದಾರರು ಏನಿದ್ದಾರೆ ರೀಲರ್ಸ್, ಅವ್ರಿಗೂ ಸಹ ಅವರ ಹಿತನ್ನು ಕಾಯುವ ನಿಟ್ಟಿನಲ್ಲಿ ಅವರ ರೇಷ್ಮೆನ ಇಟ್ಕೊಳ್ಳೋದಕ್ಕೆ ಒಂದು ಯೂನಿಟ್ ಇರುವಂತದ್ದು, ಇಲ್ಲ ಅದರ ವಹಿವಾಟು ಮಾಡೋದಕ್ಕೆ ಯೂನಿಟ್ಸ್ ಇರುವಂತದ್ದು. ಈ ರೀತಿ ಹಲವಾರು ರೀತಿಯಲ್ಲಿ ಸಮಗ್ರವಾಗಿ ರೇಷ್ಮೆ ಯಾವ ರೂಪದಲ್ಲಿ ಈ ತಾಲೂಕಿನಲ್ಲಿ ಉಳಿಯುವಂತದ್ದಾಗಬೇಕು, ಮತ್ತೆ ಅದ್ರ ವಹಿವಾಟು ಆಗುವಂತದ್ದು ಸಂಪೂರ್ಣವಾದಂತ ಒಂದು ಚಿತ್ರಣ, ಡಿಕ್ಷನರಿ ಇರೋಂತ ಒಂದು ದೊಡ್ಡ ಯೋಜನೆನ ನಮ್ಮ ತಾಲೂಕಿನಲ್ಲಿ ಶಿಡ್ಲಘಟ್ಟದಲ್ಲಿ ಆಗ್ತಾ ಇರೋಂಥದ್ದು ನಮ್ಮ ಸೌಭಾಗ್ಯ. ಸೋಮವಾರ ಭಾಗವಹಿಸಬೇಕಾಗ್ತದೆ. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರ್ತಾ ಇರೋಂಥದ್ದು ನಮ್ಮೆಲ್ಲರಿಗೂ ಸಹ ಒಂದು ಗೌರವ. ನಾವು ಅವ್ರಿಗೆ ಗೌರವ ಸಲ್ಲಿಸಂತ ರೂಪದಲ್ಲಿ ನಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಾಗ್ತದೆ. ಆ ಸೇರೋದಕ್ಕೆ ಒಬ್ಬೊಬ್ಬ ಕಾರ್ಯಕರ್ತ 52,000 ಮತ ಕೊಟ್ಟರಂತ ನೀವೆಲ್ಲರೂ ಸಹ ಅಭಿಮಾನ ಪ್ರೀತಿಯಿಂದ ಈ ಪುಟ್ಟಣ್ಣನ ಕರೆಗೆ ಮತ್ತೊಮ್ಮೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚು ಉತ್ಸುಕರಾಗಿ ತಾವೆಲ್ಲರೂ ಸಹ ಬರಂತದ್ದಾಗಬೇಕು, ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಂತದ್ದಾಗಬೇಕು. ಕುಡಿಯೋ ನೀರಿನ ಯೋಜನೆ ನಗರಕ್ಕೆ ಸಾಕಷ್ಟು ಶಿಡ್ಲಘಟ್ಟದಲ್ಲಿ, ಅದರಲ್ಲೂ ನಗರ ವ್ಯಾಪ್ತಿಯಲ್ಲಿ ವಾಸ ಮಾಡೋಂಥವ್ರಿಗೆ ವಾರ ಆಗ್ತದೆ, 10 ದಿನ ಆಗ್ತದೆ ನೀರು ಬರೋಂಥದ್ದು. ಆ ತರದ ಸಮಸ್ಯೆನ ಅರಿತು ನಾವು ಮಾನ್ಯ ಸಚಿವರ ಹತ್ರ ತಿಳಿಸಿದಾಗ ಅದಕ್ಕೆ ಸಂಪೂರ್ಣವಾದಂತ ಶಾಶ್ವತವಾದ ಪರಿಹಾರನ ಕಂಡುಕೊಳ್ಳೋಣ. ಅದಕ್ಕೆ ರಾಮಸಮುದ್ರ ಕೆರೆಯಿಂದ ನೀರ್ನ ಇಲ್ಲೇ ನಮ್ಮ ಅಜ್ಕಂದ್ರನಹಳ್ಳಿಲಿ ಒಂದು ಯೂನಿಟ್ ಮಾಡಿ ಅಲ್ಲಿಂದ ಶಿಡ್ಲಘಟ್ಟಕ್ಕೆ ಪಂಪ್ ಮಾಡಿ ಪ್ರತಿ ಮನೆಗೂ ನೀರು ಕೊಡಂತ ವ್ಯವಸ್ಥೆನ ನಮ್ಮ ಮಾನ್ಯ ಸಚಿವರು ನೇತೃತ್ವದಲ್ಲಿ ಇವತ್ತು ಕುಡಿಯೋ ನೀರು ಸೌಕರ್ಯ ಮಾಡಿಕೊಡ್ತಾ ಇರೋಂಥದ್ದು, ಮತ್ತೆ ಅಕ್ಕಪಕ್ಕದ ಹಳ್ಳಿಗಳಿಗೂ ಸಹ ಸೌಕರ್ಯ ಆಗ್ತಾ ಇರೋಂಥದ್ದು ನಮ್ಗೆಲ್ಲರಿಗೂ ಸಹ ಹೆಮ್ಮೆಯ ವಿಚಾರ. ಅದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಇನ್ನು ನಗರದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿಗಳು, ಹಲವಾರು ಕಾರ್ಯಕ್ರಮಗಳು ಇವತ್ತಿನ ದಿನ ಗುದ್ದಲಿ ಪೂಜೆ ಮಾಡೋದಕ್ಕೆ ನಮ್ಮ ಸಚಿವರ ನೇತೃತ್ವದಲ್ಲಿ ಎಲ್ಲ ಗಣ್ಯರು ಆಗಮಿಸ್ತಾ ಇದ್ದಾರೆ. ನಾವೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವಂಥದ್ದು ನಮ್ಮ ಜವಾಬ್ದಾರಿ. ನಮಗೆ ನಮ್ಮ ಮುಖಂಡರುಗಳೆಲ್ಲ ತಿಳಿಸಿದಂಗೆ ಪ್ರತಿ ಗ್ರಾಮ ಪಂಚಾಯಿತಿ ಪ್ರತಿ ಬೂತ್ ಅಲ್ಲೂ ಸಹ ಎಲ್ಲರೂ ಸಹ ಉತ್ಸುಕರಾಗಿ ಸೋಮವಾರ ದಿನ ಬೆಳಗ್ಗೆ 8 ಗಂಟೆಗೆ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಂತದ್ದಾಗಬೇಕು. 8 ಗಂಟೆಯಿಂದನೇ ಸಾಮಾನ್ಯ ನಮ್ಮ ಜೊತೆ ಇರಂತ ನಮ್ಮ ಕಾರ್ಯಕರ್ತರನ್ನು ಒಗ್ಗೂಡಿಸುವಂತದ್ದು, ಮತ್ತೆ ಸಾರ್ವಜನಿಕರನ್ನ ಅದರಲ್ಲೂ ವಿಶೇಷವಾಗಿ ಪುರುಷರಿರ್ಬೇಕು, ಮಹಿಳೆಯರು ಇರಬೇಕು, ಎಲ್ಲರೂ ಸಹ ಒಗ್ಗೂಡಿಸ್ಕೊಂಡು ನಾವು 10:30 11 ಗಂಟೆ ಒಳಗಡೆ ನಾವು ಹನುಮಂತಪುರ ಗೇಟ್ಗೆ ತಮ್ಮ ವೆಹಿಕಲ್ಸ್ ಅಲ್ಲಿ, ಬಸ್ ಅಲ್ಲಿ ಏನೆಲ್ಲ ಸೌಕರ್ಯಗಳಿರ್ತದೆ ಅದನ್ನ ಬಳಸ್ಕೊಂಡು ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರುವಂತದ್ದಾಗಬೇಕು. ಸುಮಾರು 252ಕ್ಕೂ ಹೆಚ್ಚು ಬೂತ್ಗಳಿದೆ. ಒಂದೊಂದು ಬೂತ್ ಇಂದ 100 ಜನ ಅಂದ್ರೆ 25,000 ಜನ ನಮ್ಮದೇ ದೊಡ್ಡ ಮಟ್ಟದಲ್ಲಿ ಜನ ಸೇರ್ಕೊಳ್ಳೋದಕ್ಕೆ ದಾರಿ ಆಗ್ತದೆ. ಯಾವ ರೀತಿ ದಾರಿ ಆಗ್ತದೆ ನೀವೆಲ್ಲ ಮನ್ಸು ಮಾಡಿದ್ರೆ ಆಗ್ತದೆ. ನೀವು ಯಾರು ಮನ್ಸು ಮಾಡ್ಲಿಲ್ಲ, ಇಲ್ಲಿ ಮೀಟಿಂಗ್ ಬಂದ್ವಿ ನಾವು ಹೋದ್ವಿ ನಾವ್ ಯಾರಿಗೂ ಹೇಳೋದಿಲ್ಲ ಅಂದ್ರೆ ಅದ ರೀತಿ ಸಂಘಟನೆ ಆಗೋದಿಲ್ಲ. ನಾವ್ ಏನೇ ಮಾಡಿದ್ರು ಸಹ 10 ಜನಕ್ಕೆ ನಮ್ದು ಒಳ್ಳೇದು ಕೆಟ್ಟದ್ದು ನಾವು ಹಂಚ್ಕೊಳ್ತಾ ಇರ್ತೀವಿ. ಒಂದು ಹಬ್ಬ ಇರ್ಲಿ, ಒಂದು ಕಷ್ಟ ಇರ್ಲಿ, ಸುಖ ಇರ್ಲಿ, ಪ್ರತಿಯೊಂದು ವಿಚಾರದಲ್ಲೂ ಸಹ
ಈ ಪುಟ್ಟು ಆಂಜನಪ್ಪ ತಮ್ಮ ಹಳ್ಳಿಗೆ ನಾವು ಸೋತಿದೀವಿ ಅನ್ನೋ ಯೋಚನೆನೂ ಇಲ್ಲ. ಆ ಸೋತಿರೋ ನೋವು ನಮ್ಗಾಗ್ಲಿಲ್ಲ. ಆ ಸೋತಿರೋದಕ್ಕೆ ಆರ್ಥಿಕ ಸಂಕಷ್ಟನೂ ನಮ್ಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಸೋತ್ರು ಸಹ ನಿಮ್ ದಯದಿಂದ ಇನ್ನೂ ಗಟ್ಟಿಯಾಗಿ ಆರೋಗ್ಯವಾಗಿ ಎಲ್ಲಾ ರೀತಿಯಲ್ಲಿ ನಾವು ಅನುಕೂಲವಾಗಿದ್ದೀವಿ. ಏನು ತೊಂದರೆ ಇಲ್ಲ. ಹಾಗಾಗಿ ಯಾಕೆ ತೊಂದರೆ ಇಲ್ಲ ಅಂದ್ರೆ ಅಯ್ಯೋ ಪುಟ್ಟಣ್ಣ ಬಾಗುಂಡಪ್ಪ ఏమో ఆయన బాగుండాలనే ఒక ప్రీతి అభిమానం ఇలా ఎప్పటి వరకు ఉంటుందో అప్పటి వరకు పుట్టಣ್ಣ బాగే ఉంటాడో, పుట్టಣ್ಣ ఎప్పుడు గెలిచే ఉంటాడో, పుట్టಣ್ಣ మీ పనులు 100% చేస్తా ఉంటాడు. ನಮ್ಮ ಗಮನಕ್ಕೆ ತಂದಂತ ಎಲ್ಲ ಕೆಲಸ ಕಾರ್ಯಗಳು ನಮ್ಮ ಮುಖಂಡರು ಹೇಳ್ತಾ ಇದ್ರು. ಏನಾದ್ರೂ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳು, ತಾಲೂಕ್ ಆಫೀಸ್ ಸಮಸ್ಯೆಗಳು, ಎಸಿ ಆಫೀಸು, ಡಿಸಿ ಆಫೀಸು, ಇತರೆ ಊರಲ್ಲಿರುವಂತ ಸಮಸ್ಯೆಗಳು, ಪೊಲೀಸ್ ಸ್ಟೇಷನ್, ನಮ್ಮ ಕೈಲಾದ ಮಟ್ಟಿಗೆ ಎಲ್ಲಾನು ನಾವು ಮಾಡಿದೀವಿ ಅಂತ ಹೇಳಕ್ ಆಗೋದಿಲ್ಲ. ಎಷ್ಟು ನಮ್ ಗಮನಕ್ಕೆ ಬಂದಿದೆ ಅಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದೀವಿ. ಅದರಲ್ಲಿ ಆಗಿರೋದು ಇರ್ತದೆ, ಆಗದೆ ಇರೋದು ಇರ್ತದೆ. ಯಾಕಂದ್ರೆ ಇಲ್ಲಿ MLA ಬೇರೆಯವರು ಇರೋದ್ರಿಂದ ಒಂದಷ್ಟು ನಮ್ ಕೆಲಸಗಳು ಆಗದೇನೂ ಇರ್ತವೆ. ಆದ್ರೆ ಇಲ್ಲಿ ನಾವು ದುಡ್ಡಿಗಡಂತದ್ದು ಏನಿಲ್ಲ. ನಮ್ ಸರ್ಕಾರ ಇರೋದ್ರಿಂದ ನಮಗೂ ಶಕ್ತಿ ಇದೆ. ಮೇಲಾಗಿ ಸುಧಾಕರಣ್ಣ ನಮ್ಗೆ ಮಂತ್ರಿಗಳಾಗಿರೋಂಥದ್ದು ಇನ್ನ ನಮ್ಗೆ ದೊಡ್ಡ ಶಕ್ತಿ. ಅವರು ನಮ್ಮೆಲ್ಲ ಕೆಲಸಗಳಿಗೂ ಸಹ ಸ್ಪಂದಿಸ್ತಾ ಇದ್ದಾರೆ. ಇನ್ನು 2.5 ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ತದೆ. ಮತ್ತೆ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ಸಹ ನಾವು ಮಾಡಿಸ್ಕೊಳ್ಳೋದಕ್ಕೂ ಸಹ ನಮಗೂ ಸಹ ಶಕ್ತಿ ಇರ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷನ ಸುದೃಢಗೊಳಿಸಂತದ್ದು, ಭವಿಷ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷನ ಈ ತಾಲೂಕಿನಲ್ಲಿ ಅಧಿಕಾರಕ್ಕೆ ತರಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಅವಶ್ಯಕತೆ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಈ ಸಂದರ್ಭದಲ್ಲಿ ತಮ್ಮನ್ನ ಕೇಳುವಂಥದ್ದು. ಅದ್ರ ಜೊತೆಗೆ ಈಗ ನಮ್ಗೆ ಸೋಮವಾರದ ಗುರಿ ಜನ ಸೇರುವಂತದ್ದಾಗಬೇಕು. ಅದಕ್ಕೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವಂತದ್ದಾಗಬೇಕು. ಚಿಲಕಲನೇರು ಹೋಬಳಿ, ಬಶೆಟ್ಟಹಳ್ಳಿ ಹೋಬಳಿ, ಸಾತ್ಲಿ ಹೋಬಳಿ, ನಮ್ಗೆ ಕಸಬಾ, ಜಂಗಮಕೋಟೆ ಮತ್ತೆ ನಗರ ಪ್ರದೇಶ ಟೌನ್ ಏನಿದೆ ಎಲ್ಲಾ ಕಡೆಯಿಂದ ಸಹ ಪ್ರತಿ ಬೂತ್ ನಿಂದಲೂ ಸಹ ಕನಿಷ್ಠ ಒಂದು 100 ಜನ ಬಂದ್ರೆ ಅದು 25,000 ಹೆಚ್ಚು 30,000 ಜನಸಂಖ್ಯೆ ಆಗ್ತದೆ. ದೊಡ್ಡ ಸಮಾವೇಶದಲ್ಲಿ ದೊಡ್ಡ ಜನಸ್ತೋಮ ಸೇರ್ತದೆ. ಅದು ಕಾಂಗ್ರೆಸ್ ಧ್ವನಿ ಆಗ್ತದೆ, ಪುಟ್ಟಣ್ಣನ ಧ್ವನಿ ಆಗ್ತದೆ, ಸುಧಾಕರಣ್ಣನ ಧ್ವನಿ ಆಗ್ತದೆ, ಸಿದ್ದರಾಮಯ್ಯ ಧ್ವನಿ ಆಗ್ತದೆ. ಪ್ರತಿಯೊಬ್ಬ ಕಾರ್ಯಕರ್ತನ ಧ್ವನಿಯೂ ಸಹ ಅಲ್ಲಿ ಕಾಣಿಸ್ತದೆ. ಆ ಧ್ವನಿಗೆ ನಾವೇನಪ್ಪ ಮಾಡ್ಬೇಕಂದ್ರೆ ಒಗ್ಗೂಡ್ಬೇಕು, ಒಗ್ಗಟ್ಟಾಗಿ ನುಗ್ಗಬೇಕು. ನುಗ್ಗಿ ನಮ್ಮ ಶಕ್ತಿ ಒಗ್ಗಟ್ಟು, ನಮ್ಮ ಶಕ್ತಿ ದೊಡ್ಡ ಮಟ್ಟದಲ್ಲಿ ಜನಸ್ತೋಮ ಅಲ್ಲಿ ಕಂಡ್ರೆ ಅದೇ ದೊಡ್ಡ ಯಶಸ್ಸಾಗ್ತದೆ. ಆ ಯಶಸ್ಸಿಗೆ ತಾವೆಲ್ಲರೂ ಸಹ ಕೈ ಜೋಡಿಸ್ಬೇಕು. ಪ್ರತಿಯೊಬ್ಬರು ಮಾತಾಡ್ಕೊಂಡು ನನಗೆ ಹೇಳಿಲ್ಲ, ಪುಟ್ಟಣ್ಣ ನನಗ್ ಫೋನ್ ಮಾಡ್ಲಿಲ್ಲ, ಪುಟ್ಟಣ್ಣನೇ ಫೋನ್ ಮಾಡ್ತಾರೆ, ಪುಟ್ಟಣ್ಣನೇ ಕರಿಬೇಕು. ಈ ರೀತಿ ಹಲವಾರು ವಿಚಾರಗಳನ್ನ ನಾವು ಕೇಳ್ತಾ ಇರ್ತೀವಿ, ಮಾತಾಡ್ತಾನೆ ಇರ್ತೀವಿ. ನಮಗೂ ಮಾತಾಡ್ತಾರೆ. ಕಾರಣಾಂತರದಿಂದ ಕೆಲವು ಸಂದರ್ಭದಲ್ಲಿ ಎಲ್ರಿಗೂ ನಾವೇ ಫೋನ್ ಮಾಡಕ್ ಆಗಿರೋದಿಲ್ಲ. ನಮ್ಮ ಕಾರ್ಯಕರ್ತರು ಮುಖಂಡರು ಹೇಳಿದಾಗ ತಾವು ಸಹ ಬಂದಿರ್ತೀರಿ. ಅವೆಲ್ಲವೂ ಸಹ ಅರ್ಥ ಮಾಡಿಕೊಂಡು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತದ್ದಾಗಬೇಕು.